ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ರಚನಾ ಕಾರ್ತಿಕ್ ಬ್ಲಾಗ್ಸ್. ನಾನು ಇವತ್ತು ನಿಮಗೆ ಕೆಂಗೇರಿ ಕರಗದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕ್ತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿದೆ ಇದು. ನಾನು ಲೇಟಾಗಿ ಹಾಕ್ತಾಯಿದ್ದೀನಿ ಯಾಕಂದರೆ ನನಗೆ ಹುಷಾರಿರಲಿಲ್ಲ, ಅದಕ್ಕೋಸ್ಕರ. ಸೊ ಯಾರೂ ಮಿಸ್ ಮಾಡ್ಕೋಬೇಡಿ, ಇದನ್ನು ನೋಡಿ. ಕರಗ ಯಾವ ಥರ ಇರುತ್ತೆ ಮತ್ತು ಏನೇನು ಪೂಜೆಗಳು ನಡೆಯುತ್ತೆ ಮತ್ತು ಅಲ್ಲಿ ಯಾವ್ಯಾವ ಥರ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು ಪ್ರತಿಯೊಂದು ಕೂಡ ನಾನು ಹಾಕಿದ್ದೀನಿ. ಮತ್ತು ಪಲ್ಲಕ್ಕಿಗಳು ಯಾವ್ದ್ಯಾವ್ದು ಬಂದಿದ್ವು ಎಲ್ಲ ಡೀಟೇಲಾಗಿ ಹಾಕಿದ್ದೀನಿ. ಮತ್ತು ಕರಗ ಕೂಡ ನಾನು ನೀಟಾಗಿ ಕ್ಲಿಪ್ಪಿಂಗ್ಸ್ ತೊಗೊಂಡು ಹಾಕಿದ್ದೀನಿ ಎಲ್ಲ ನಿಮಗೋಸ್ಕರ. ಸೊ ನೋಡಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನಾನು ಆದಷ್ಟು ರಾ ಆಗಿ ಇಟ್ಟಿದ್ದೀನಿ ವೀಡಿಯೋನ, ಜಾಸ್ತಿ ವಾಯ್ಸ್ ಓವರ್ ಏನೂ ಮಾಡಿಲ್ಲ. ಬಿಕಾಸ್ ಅದು ನಿಮಗೂ ಕೂಡ ಫೀಲ್ ಆಗಲಿ ಅನ್ನೋ ಕಾರಣಕ್ಕಷ್ಟೇ. ಮತ್ತು ವಾಯ್ಸ್ ಈ ಥರ ಇರೋದಕ್ಕೆ ಯಾರೂ ಬೇಜಾರು ಮಾಡ್ಕೋಬೇಡಿ. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ನನಗೆ ಹುಷಾರಿಲ್ಲ ಅಂತ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನಾವು ಫಸ್ಟು ನೈಟ್ 8:30ಗೆ ನಾನು ಮನೆ ಬಿಟ್ಟಿದ್ದು. ಫಸ್ಟು ನಾವು ಗ್ರೌಂಡಲ್ಲಿ ಸ್ಟಾರ್ಟಿಂಗಲ್ಲೇ ಊಟ ಮಾಡಿಕೊಂಡು ಆಮೇಲೆ ನಾವು ಮನೆಗೆ ತುಂಬ ಹತ್ತಿರ ಇದೆ ಇದು ದೇವಸ್ಥಾನ, ಯಲ್ಲಮ್ಮ ದೇವಿ ದೇವಸ್ಥಾನ. ಸೊ ನೆಡ್ಕೊಂಡು ಹೋಗ್ಬೇಕಾದ್ರೆ ಆಲ್ರೆಡಿ ಪಲ್ಲಕ್ಕಿಗಳು ನಿಂತ್ಕೊಂಡು ರೆಡಿ ಆಗ್ತಾಯಿತ್ತು. ನಮ್ಮ ಏರಿಯಾ ತಿರ್ಗಾಯಿಂದ ಪಲ್ಲಕ್ಕಿ ಬರುತ್ತೆ ಮಾದೇಶ್ವರನ ದೇವಸ್ಥಾನದಿಂದ. ಸೊ ಅಲ್ಲಿ ಕೂಡ ನೋಡಿದ್ವಿ. ಇವಾಗ ದಾರಿಯಲ್ಲಿ ಇದು ಎಲ್ಲ ರೆಡಿ ಆಗ್ತಾಯಿತ್ತು, ಪಲ್ಲಕ್ಕಿಗಳು ರೆಡಿ ಆಗ್ತಾಯಿತ್ತು. ಪಲ್ಲಕ್ಕಿನ ನೋಡಿಕೊಂಡು ದೇವಸ್ಥಾನ ಹತ್ರ. ದೇವಸ್ಥಾನದ ವೈಬ್ಸ್ ಕೂಡ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಅಂದರೆ ತುಂಬ ಜನ ಇದ್ದರು. ಇವತ್ತಿನ ರಾತ್ರಿ 1 ಗಂಟೆಗೆ ಕರಗ ಸ್ಟಾರ್ಟ್ ಆಗೋದು. ನಾವು ದೇವಸ್ಥಾನ ಹತ್ರ ಬಂದಿದ್ದು 8:30ಗೆ. ಇವಾಗ ಅಮ್ಮನವರು ಬರ್ತಾರೆ ಗಂಗಾ ಸ್ನಾನಕ್ಕೆ ಅಂತ ಅಂದ್ಬಿಟ್ಟು ನೋಡಿ. ಒಳಗಡೆ ಹೋಗಿ ಪೂಜೆ ಮಾಡಿಕೊಂಡು ಗಂಗಾ ಸ್ನಾನಕ್ಕೆ ಅಂತ ಅಂದ್ಬಿಟ್ಟು ಇವಾಗ ಅಮ್ಮನವರು ದೇವ್ರ ದರ್ಶನ ಮಾಡಿಕೊಂಡು ಹೋಗ್ತಾರೆ. ಅಮ್ಮನವರು ಅಂತ ಅಂದರೆ ಕರಗನ ಯಾರು ಎತ್ಕೋತಾರಲ್ವ ಅವರು. ಸೊ ಇವರೆಲ್ಲ ವೀರಗಾರರು, ಇವರು ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಅವರು ಹೋದ ನಂತರ ಇದು ಮಂಜಣ್ಣ ದರ್ಶನಕ್ಕೆ ಅವಕಾಶ ಇರಲಿಲ್ಲ.
ಸೊ ನಾವಿವಾಗ ಡ್ಯಾನ್ಸ್ ಎಲ್ಲ ನೋಡಿಕೊಂಡು ಟೆಂಪಲ್ ಒಳಗಡೆ ಹೋಗೋಣ ಅಂತ ಅಂದ್ಕೊಂಡು ಇಷ್ಟ ತನಕ ಅಲ್ಲಿ ಈಚೆನೆ ಕೂತಿದ್ವಿ. ಡೈರೆಕ್ಟ್ ಎಂಟ್ರಿ ಇರಲಿಲ್ಲ. ಸೊ ಅಲ್ಲಿ ಈ ಗೊಂಬೆಗಳನ್ನ ರೆಡಿ ಮಾಡ್ತಾಯಿದ್ರು. ಸೊ ಕ್ಯೂ ಅಲ್ಲಿ ನಿಂತ್ಕೊಳ್ಳೋ ಅಷ್ಟೊತ್ತಿಗೆ ಗೊಂಬೆಗಳು ದೇವಸ್ಥಾನ ಮುಂದೆನೇ ಬಂದು ಡ್ಯಾನ್ಸ್ ಆಡ್ತಾಯಿತ್ತು. ಸೊ ಬನ್ನಿ ಇದು ಕೂಡ ನೋಡೋಣ. ಸೊ ನಾವು ಆಮೇಲೆ ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಅಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ವೀಡಿಯೋನ ಮಾಡ್ಕೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿತ್ತು ಅಲಂಕಾರ. ಯಾಕಂದರೆ ಇದು 50ನೇ ವರ್ಷದ್ದು ಕೆಂಗೇರಿ ಕರಗ ಮಹೋತ್ಸವ ಮಾಡ್ತಾ ಇದ್ದಿದ್ದು. ಅಲಂಕಾರ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಎಲ್ಲ ಹೀರೋಯಿನ್ಗಳು ಕೂಡ ಬಂದಿದ್ದರು. ಸೊ ನಾನು ನಿನ್ನೆ ನೈಟ್ ಹೋದಾಗ ದುನಿಯಾ ವಿಜಯ್ ಅವರು ಬಂದಿದ್ದರು. ನಾನು ಅವ್ರದ್ದು ಕ್ಲಿಪ್ಪಿಂಗ್ಸ್ ಆದರೆ ಆ್ಯಡ್ ಮಾಡ್ತೀನಿ, ಯಾಕಂದರೆ ಫೋಟೋ ಮಾತ್ರ ಇದೆ ನನ್ನ ಹತ್ರ. ಸೊ ನಾನು ಅದನ್ನು ಆ್ಯಡ್ ಮಾಡ್ತೀನಿ, ಆಮೇಲೆ ನೋಡ್ಬೋದು ನೀವು. ಇವಾಗ ನಾವು ಹೋಗಿದ್ದ ಟೈಮಲ್ಲಿ ಸಿದ್ಧಗಂಗಾ ಮಠ ಗುರುಗಳು ಬಂದಿದ್ದರು. ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಸಿದ್ಧಗಂಗಾ ಮಠದ ಗುರುಗಳು, ಶ್ರೀ ಗುರುಗಳು ಅವ್ರು ಕೂಡ ಬಂದಿದ್ದರು ಪ್ರೋಗ್ರಾಮಿಗೆ. ಸೊ ಅವ್ರದ್ದೆಲ್ಲ ಗ್ರೌಂಡಲ್ಲಿ ನಡೀತಾ ಇತ್ತು ಪ್ರೋಗ್ರಾಮು. ಅವ್ರದ್ದೆಲ್ಲ ಮುಗಿಸ್ಕೊಂಡು ನಾವು ದೇವಸ್ಥಾನ ಒಳಗಡೆ ಬಂದಿದ್ದು. ಇಲ್ಲಿಗೆ ಸೋಮಶೇಖರ್ ಅವರು ಬಂದಿದ್ದರು. ಸೊ ಅವ್ರದ್ದು ಕೂಡ ಸನ್ಮಾನ ಎಲ್ಲ ನಡೀತು ಇಲ್ಲಿ. ಅದು ಕ್ಲಿಪ್ಪಿಂಗ್ಸ್ ಕೂಡ ಸಿಕ್ಕಿದ್ರೆ ನಾನು ನಿಮಗೆ ಅದು ಕೂಡ ಆ್ಯಡ್ ಮಾಡ್ತೀನಿ. ಸೊ ಯಾರ್ಯಾರು ಕೆಂಗೇರಿ ಕರ್ಗ ಬರೋಕ್ಕಾಗಿಲ್ಲ ಅವರೆಲ್ಲ ಇಲ್ಲೇ ದರ್ಶನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ನೋಡೋಣ. ಸೊ ನೀವೆಲ್ಲೂ ನೋಡಿರೋದ ಮಾರ್ವಾಡಿ ಡ್ಯಾನ್ಸ್ ಕೂಡ ನೀವು ಇಲ್ಲಿ ನೋಡ್ಬೋದು. ಯಾಕಂದರೆ ಇವರು ಕೂಡ ಕೆಂಗೇರಿಯಲ್ಲಿ ಒಂದು ಪಾರ್ಟ್ ಆಗಿರೋದ್ರಿಂದ ಮಾರ್ವಾಡಿ ಅವರು ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಅದನ್ನು ಕೂಡ ನೀವು ನೋಡ್ಬೋದು.
ಅದನ್ನು ತಲೆಯಲ್ಲಿ ಇಟ್ಕೊಂಡು ಅಂದರೆ ಅಮ್ಮನವ್ರನ್ನ ಧರಿಸ್ಕೊಂಡು ಬರುವಂಥ ಹೊತ್ತು. ಸೊ ರಾತ್ರಿ 12 ಗಂಟೆಗೆ ಇದಾಗಿದ್ದು. 12 ಗಂಟೆಗೆ ಹೋಗಿ ಇವರು ದೇವಸ್ಥಾನದ ಒಳಗಡೆ ಬಾಗಿಲು ಹಾಕ್ಕೊಂಡು ಅಮ್ಮನವರು ಮೈ ತುಂಬವರೆಗೂ ಇರ್ತಾರೆ. ಮೈ ತುಂಬ ಆದಮೇಲೆ ದೇವಸ್ಥಾನದ ಬಾಗಿಲು ಓಪನ್ ಆಗೋದು. ಸೊ ನಮಗೆ ಇಲ್ಲಿ ಓಪನ್ ಆಗಿದ್ದು 1:15ಗೆ ಓಪನ್ ಆಯಿತು. ಅಮ್ಮನವರು ಮೈ ತುಂಬಿಕೊಂಡು ಬರೋಷ್ಟೊತ್ತಿಗೆ 1:15 ಆಗಿತ್ತು. ಮಿಡ್ ನೈಟ್ ಬೆಳಗಿನ ಜಾವ 1:15ಗೆ ಓಪನ್ ಆಗಿತ್ತು. ಸೊ ನಾವು ಅಲ್ಲಿವರೆಗೂ ವೆಯ್ಟ್ ಮಾಡಿ ಕಾಯ್ದು ಕೊನೆಗೆ ನೋಡ್ಕೊಂಡು ಹೋಗಿ. ಸೊ ಈ ದೃಶ್ಯನ ನೀವು ಕೂಡ ನೋಡಿ ಮಿಸ್ ಮಾಡ್ಕೊಬೇಡಿ. ಯಾರು ಇರಬಾರ್ದು. ಕಲ್ಲಿಂದ ತಳ್ಬೇಡಿ. ನಾವು ಹಂಗೋಗೋಣಪ್ಪ. ನೋಡಮ್ಮ ಹಂಗೆ ಮುಂದೆ ಸೊ ಈಗ ಕರ್ಗ ಎಲ್ಲರ ಮನೆ ಹತ್ರನೂ ಹೋಗುತ್ತೆ. ಅಂದರೆ ಮೇನ್ ಕೆಂಗೇರಿ ಬೀದಿಗಳೆಲ್ಲ ಸುತ್ತಾಡ್ಕೊಂಡು ಬರುತ್ತೆ. ಸೊ ನಮ್ಮನೆಗೆ ಬರೋಷ್ಟೊತ್ತಿಗೆ 6:30 ಆಗಿತ್ತು. ನಮ್ಮನೆ ರೋಡಿಗೆ ಬರೋಷ್ಟೊತ್ತಿಗೆ 6:30 ಆಗಿತ್ತು ಮಾರ್ನಿಂಗು. ಸೊ ನಾವಿದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಹೋಗೋ ರೋಡಲ್ಲಿ ಬರೀ ತೇರುಗಳಿತ್ತು, ಪಲ್ಲಕ್ಕಿಗಳು. ಸೊ ಲೈನಾಗಿ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ನೀವು ಕೂಡ ನೋಡಿ.
ನಾವು ಕರಗ ಎಲ್ಲ ಮುಗಿಸ್ಕೊಂಡು ನಾನು ವೀಡಿಯೋ ಮಾಡ್ಕೊಂಡಿದ್ದೆ, ಆ್ಯಕ್ಚುಲಾಗಿ ಎಲ್ಲದ್ರದ್ದು ವೀಡಿಯೋ ಮಾಡ್ಕೊಂಡಿದ್ದೆ. ಪಲ್ಲಕ್ಕಿಗಳದ್ದು ವೀಡಿಯೋ ಮಿಸ್ ಆಗಿಬಿಟ್ಟಿದೆ, ಫೋಟೋಸ್ ಅಷ್ಟೇ ಸಿಕ್ತು ನನಗೆ. ಸೊ ಫೋಟೋಸ್ ಎಲ್ಲ ಅಟ್ಯಾಚ್ ಮಾಡಿದ್ದೀನಿ, ನೋಡ್ಬೋದು, ಯಾರು ಬೇಜಾರು ಮಾಡ್ಕೋಬೇಡಿ. ಎಲ್ಲ ದೇವ್ರುಗಳದ್ದು ಕೆಂಗೇರಿಯಲ್ಲಿ ಯಾವ್ದ್ಯಾವ್ದಿದೆ ಎಲ್ಲ ದೇವಸ್ಥಾನದ ದೇವ್ರುಗಳದ್ದು ಪಲ್ಲಕ್ಕಿ ಆಗಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಮತ್ತು ಕರಗ ಹೆಂಗೆ ಅಂತ ಅಂದರೆ ಇದು 50ನೇ ವರ್ಷದ ಕರಗ ಆಗಿರೋದ್ರಿಂದ ತುಂಬ ಚೆನ್ನಾಗಿ ತುಂಬ ಗ್ರ್ಯಾಂಡಾಗಿ ಮಾಡಿದರು. ನಾವು ನಿಮಗೆ ಫಸ್ಟೇ ಹೇಳ್ದಂಗೆ. ಸೊ ನಾವು ಮನೆಗೆ ಬಂದು ರೀಚ್ ಆಗೋ ಅಷ್ಟೊತ್ತಿಗೆ ಬೆಳಗಿನ ಜಾವ 3:45 ಆಗಿತ್ತು. ಮತ್ತೆ ನಮ್ಮ ಮನೆ ಹತ್ರ 6 ಗಂಟೆಗೆ ಕರಗ ಬಂತು. ಸೊ 6:15ಗೆ ಮತ್ತೆ ಎದ್ದು ಹೋದ್ವಿ. ನಾನು ಆ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ, ಬೇಕಂದರೆ ಹೇಳಿ, ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಂದರೆ ನಾನು ಅದನ್ನು ಯಾರ ಹತ್ರ ಆದರೂ ಕೇಳಿಬಿಟ್ಟು ಅಟ್ಯಾಚ್ ಮಾಡ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಆಯಿತು ಅಂತಲೇ ಹೇಳ್ಬೋದು. ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ದೀರಾ ಎಲ್ಲ ಈ ಫೋಟೋಸಲ್ಲೇ ಇದೆ, ಎಲ್ಲ ನೋಡಿ ಆರೈಸಿ. ಮತ್ತು ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು.